ಮನುಷ್ಯನಾದವನು ಒಳ್ಳೆ ರೀತಿಯಿಂದ ಬದುಕಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿ. ಹಾಗಾದ್ರೆ ನಾವೆಲ್ಲ ಒಳ್ಳೆ ರೀತಿಯಲ್ಲೇ ಯಾಕೆ ಬದುಕಬೇಕು? ನಾವು ಹೆಂಗಾದ್ರೂ ಬದುಕಬಹುದಲ್ವಾ? ಸ್ನೇಹಿತರೆ, ಇವಾಗ ನೋಡಿ, ನಾವು ಕೆಲವೊಂದು ಪ್ರಾಣಿಗಳನ್ನ ಮುಂದೆ ಕೂರಿಸ್ಕೊಂಡು ಪಾಠ ಮಾಡಿದ್ರೆ ಅವು ಸುಮ್ಮನೆ ನೋಡ್ತಿರ್ತವೆ ನಮ್ಮ ಕಡೆಗೆ. ಅದೇ 4 ಜನರನ್ನ ಕೂರಿಸ್ಕೊಂಡು ನಾವು ಪಾಠ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಪ್ರಶ್ನೆ ಕೇಳೋಕ್ ಶುರು ಮಾಡ್ತಾರೆ. ಅದು ಯಾಕೆ ಹಾಗೆ, ಅದು ಯಾಕೆ ಹೀಗೆ, ಅದು ಸರಿನಾ, ಇದು ತಪ್ಪ ಅಂತ ಹೇಳಿ. ಅಂದ್ರೆ ನಾವಿಲ್ಲಿ ಏನನ್ನ ಗಮನಿಸ್ಬೇಕು ಅಂದ್ರೆ, ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಇರೋ ವ್ಯತ್ಯಾಸ ಏನು ಅಂದ್ರೆ, ದೇವರು ಮನುಷ್ಯನಿಗೆ ಆಲೋಚನೆ ಮಾಡೋ ಶಕ್ತಿಯನ್ನ ಕೊಟ್ಟಿದ್ದಾನೆ, ಗ್ರಹಿಕೆ ಮಾಡೋ ಶಕ್ತಿಯನ್ನ ಕೊಟ್ಟಿದ್ದಾನೆ. ನೋಡಿ, ನಮಗೆ ಗೊತ್ತಾಗುತ್ತೆ ಯಾವುದು ಒಳ್ಳೇದು ಮತ್ತೆ ಯಾವುದು ಕೆಟ್ಟದ್ದು ಅಂತ ಹೇಳಿ. ಇವುಗಳನ್ನ ನಾವು ಆಲೋಚನೆ ಮಾಡೋ ಮುಖಾಂತರ ನಾವು ತಿಳ್ಕೋಬಹುದು. ಹಾಗಾಗಿ ನಮಗೆ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅನ್ನೋ ಒಂದು ತಿಳುವಳಿಕೆ ನಮ್ಮಲ್ಲಿ ಇರೋದ್ರಿಂದ ನಾವು ಒಳ್ಳೆಯವರಾಗಿ ಬದುಕಬೇಕಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಗೊತ್ತಿದ್ದು ದೇವರಿಂದ ಒಂದು ಅದ್ಭುತವಾದ ಶಕ್ತಿಯನ್ನ ನಮಗೆ ಕೊಟ್ಟಿದ್ರು ಸಹ ನಾವು ಒಳ್ಳೆ ಬದುಕನ್ನ ಕಟ್ಕೊಳ್ಳಿಲ್ಲ, ಒಳ್ಳೆ ವ್ಯಕ್ತಿ ಆಗ್ಲಿಲ್ಲ ಅಂದ್ರೆ ನಾವು ಏನಾಗ್ತೀವಿ? ನಾವು ಸ್ವಲ್ಪ ನಮ್ಮ ಬಗ್ಗೆನೇ ಡೀಪ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ.